ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ನಗರದ ಶ್ರೀರಾಮ ಮಂದಿರದ ಹಳೆ ಬಾವಿ ಸ್ವಚ್ಛಗೊಳಿಸಿದ ದಾರಿದೀಪ ಯುವಕರ ಪಡೆ. ಡಿಸೆಂಬರ್ 14ರಂದು ರವಿವಾರ ಸಂಜೆ ಟ್ಯಾಗೋರ್ ಸ್ಮಾರಕ ಹಳೆ ವಿದ್ಯಾರ್ಥಿಗಳಿಂದ ಟ್ಯಾಗೋರ್ ಉತ್ಸವ, ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ. ವೀರೇಂದ್ರ ಜಾಲ್ದಾರ್. ನಗರದಲ್ಲಿ ಜೀವಕ್ಕೆ ಅಪಾಯ ತಂದೊಡ್ಡುವ ಕೋನೋಫ್ ಕಾಪ್ಸರ್ ಗಿಡ ತೆರವಿಗೆ ಮಂಜುನಾಥ್ ಆಗ್ರಹ. ಪರ್ಯಾಯ ರಾಜಕೀಯ ಶಕ್ತಿಗಾಗಿ ಸಿಪಿಐಎಂ ಪಕ್ಷದಿಂದ 21ರಂದು ಬೆಂಗಳೂರಿನಲ್ಲಿ ಜನಧನಿ ರ್ಯಾಲಿ. ಕೆಜಿ ವೀರೇಶ್. ಸಗಂಕುಂಟ ಗ್ರಾಮದಲ್ಲಿ ಇರುವಂತಹ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ 40 ಗಂಟೆಗಳ ಕಾಲ ಕೌಶಲ್ಯ ತರಬೇತಿ ಕಾರ್ಯಕ್ರಮ. ಮತ್ತು ಬೀದಿ ನಾಯಿಗಳಲ್ಲಿ ಕಾಣಿಸಿಕೊಳ್ಳುತ್ತಿದೆ ಭೀಕರ ಚರ್ಮರೋಗ. ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ರಾಮ ಮಂದಿರಕ್ಕೆ ಹೊಂದಿಕೊಂಡಿರುವ ಪ್ರಸಿದ್ಧ ಹಾಗೂ ಐತಿಹಾಸಿಕ ಬಾವಿಯ ಸ್ವಚ್ಛತಾ ಕಾರ್ಯವನ್ನು ದಾರಿದೀಪ ಸಂಸ್ಥೆಯ ಅಧ್ಯಕ್ಷರಾದ ಮಂಜುನಾಥ್ ಕಬ್ಬೇರ್ ಮತ್ತು ಬಳಗ ವತಿಯಿಂದ ಆರಂಭಿಸಲಾಗಿದ್ದು, ಈ ಸ್ವಚ್ಛತಾ ಅಭಿಯಾನವು ಮುಂದಿನ 3 ದಿನಗಳವರೆಗೆ ನಡೆಯಲಿದೆ. ಈ ಪವಿತ್ರ ಕಾರ್ಯದಲ್ಲಿ ಸಮಾಜ ಸೇವಕರಾದ ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ನಾಗರಾಜ್ ಬಾಲ್ಕಿ, ಬಜರಂಗಿ ಯುವ ಸೇನಾ ಅಧ್ಯಕ್ಷರಾದ ಸಂತೋಷ್ ರೆಡ್ಡಿ ಹಾಗೂ ಅವರ ಬಳಗ ಜೊತೆಗೆ ವಿವಿಧ ಸಂಸ್ಥೆಗಳ ಅನೇಕ ಯುವಕರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಸ್ವಚ್ಛತಾ ಕಾರ್ಯಕ್ಕೆ ಅಗತ್ಯವಿದ್ದ ಟ್ರ್ಯಾಕ್ಟರ್ ವ್ಯವಸ್ಥೆಗಾಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇರ್ ಮೊಹಪಾತ್ರ ಅವರಿಗೆ ನಿನ್ನೆ ಮನವಿ ಸಲ್ಲಿಸಲಾಗಿತ್ತು. ತಕ್ಷಣ ಸ್ಪಂದಿಸಿ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಹಿರಿಯ ಆರೋಗ್ಯ ನಿರೀಕ್ಷಕರಾದ ಅಂಬರೀಶ್ ಟ್ರ್ಯಾಕ್ಟರ್ ಸಮೇತ ಆಗಮಿಸಿ ಸಂಪೂರ್ಣ ಸಹಕಾರ ನೀಡಿದರು. ಈ ಬಾವಿಗೆ ಮಹತ್ವದ ಐತಿಹಾಸಿಕ ಹಿನ್ನೆಲೆ ಇದೆ. ರೈಲ್ವೆ ಸ್ಟೇಷನ್ ಸಮೀಪದಲ್ಲಿರುವ ಶ್ರೀ ಮುತ್ಯಾಲಮ್ಮ ದೇವಿಯ ಜಾತ್ರೆಯ ಸಂದರ್ಭದಲ್ಲಿ ಈ ಬಾವಿಯ ನೀರನ್ನು ಅಭಿಷೇಕಕ್ಕೆ ಬಳಸಲಾಗುತ್ತಿತ್ತು. ಆದರೆ ಕಾಲಕ್ರಮೇಣ ಬಾವಿ ಸಂಪೂರ್ಣವಾಗಿ ಕಸದೊಂದಿಗೆ ತುಂಬಿ ಉಪಯೋಗಕ್ಕೆ ಬಾರದ ಸ್ಥಿತಿಗೆ ತಲುಪಿತು. ಇದೀಗ ಎಲ್ಲರ ಸಹಕಾರದಿಂದ ಈ ಪವಿತ್ರ ಬಾವಿಯ ಪುನಶ್ಚೇತನ ಕಾರ್ಯ ಆರಂಭವಾಗಿರುವುದು ಶ್ಲಾಘನೀಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದರು. ಮುಂದಿನ 3 ದಿನಗಳವರೆಗೆ ನಡೆಯುವ ಈ ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದರು. ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳಿಂದ ಡಿಸೆಂಬರ್ 14ರಂದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಟ್ಯಾಗೋರ್ ಉತ್ಸವ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ವಿಜಯ್ ಇಂಟರ್ನ್ಯಾಷನಲ್ನ ವೀರೇಂದ್ರ ಜಾಲ್ದಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಹಳೆಯ ಶಿಕ್ಷಣ ಸಂಸ್ಥೆಯಾಗಿರುವ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯಲ್ಲಿ 1975ರಿಂದ 2025ರವರೆಗೆ ಶಿಕ್ಷಣ ಪಡೆದ ವಿವಿಧ ವರ್ಷಗಳ ಹಳೆ ವಿದ್ಯಾರ್ಥಿಗಳು ಸೇರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಅಲ್ಲದೆ ಸರಿಗಮಪ ವಿಜೇತ ಶಿವಾನಿ ಸೇರಿದಂತೆ ಅನೇಕ ಸಂಗೀತ ಕಲಾವಿದರು ಭಾಗಿಯಾಗಲಿದ್ದಾರೆ. ಸಂಜೆ 4 ಗಂಟೆಯಿಂದ ಪ್ರಾರಂಭವಾಗುವ ಕಾರ್ಯಕ್ರಮದಲ್ಲಿ ಮೊದಲು ಹಳೆ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳಲಿವೆ. ನಂತರ ಶಿವಾನಿಯವರಿಂದ ಸಂಗೀತ, ಸ್ಯಾಕ್ಸೋಫೋನ್ ಸಂಗೀತ, ನೃತ್ಯ ಕಾರ್ಯಕ್ರಮಗಳು ಜರುಗಲಿವೆ. ನಗರದ ಜನರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 1975ನೇ ಬ್ಯಾಚ್ ಇಂದಿದ್ದು 2025ನೇ ಬ್ಯಾಚ್ ಸ್ಟೂಡೆಂಟ್ಸ್ ಇಂದಿದ್ದು ಟ್ಯಾಗೋರ್ ಸ್ಕೂಲಲ್ಲಿ
ನಾನು 85 ಬ್ಯಾಚ್ ಸ್ಟೂಡೆಂಟ್, ನಾನು ಗುರುಗಳ ಸ್ಟೂಡೆಂಟ್ ನಾನು. ಸೊ ಇಲ್ಲಿ ವಿಶೇಷವಾಗಿ ಪ್ರೋಗ್ರಾಮ್ ಇಂದ 4 to 7 PM 4 ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್. 4 ರಿಂದ 7 ಗಂಟೆವರೆಗೆ ಎಲ್ಲ ಟ್ಯಾಗೋರ್ ಸ್ಟೂಡೆಂಟ್ಸ್ ವಿಲ್ ಬಿ ಸೆಲೆಬ್ರೇಟಿಂಗ್ ದ ಈವೆಂಟ್ ವಿತ್ ಡ್ಯಾನ್ಸ್ ಅಂಡ್ ಸಿಂಗಿಂಗ್. 7 ಗಂಟೆ ಆದ ನಂತರ ನಮ್ಮದು ವಿಜೆ ಇಂಟರ್ನ್ಯಾಷನಲ್ಸ್ ಪ್ರೊಫೆಷನಲ್ ಟೀಮ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಸಾರೆಗಮಪ ವಿನ್ನರ್ ಈ ವರ್ಷ ಕನ್ನಡ ಶಿವಾನಿ ಅವರು ಬರ್ತಾ ಇದ್ದಾರೆ, ಮೇನ್ ಸೆಲೆಬ್ರಿಟಿ ಸಿಂಗರ್ ಅವರು. ಎರಡನೇದಾಗಿ ನಮ್ಮ ಸ್ಯಾಕ್ಸೋಫೋನ್ ಅಲ್ಫೋನ್ಸಿಸ್ ಅಂತ ಈಸ್ ಫ್ರಮ್ ದುಬೈ, ಈಸ್ ಕಮಿಂಗ್ ಫ್ರಮ್ ಟು ಇಂಡಿಯಾ ಟು ಪ್ಲೇ ದ ಸ್ಯಾಕ್ಸೋಫೋನ್ ಹಿಯರ್ ಅಂಡ್ he was also alumni of Tagore Memorial Boys High School. ಸೊ ಅಲ್ಲಿಂದಲೂ ಬರ್ತಾ ಇದ್ದಾರೆ, ವಿದೇಶಗಳಿಂದ ಬರ್ತಾ ಇದ್ದಾರೆ. ಆಮೇಲೆ ಮೂರನೇದು ಡ್ಯಾನ್ಸ್ ಟೀಮ್, ಸೋನಿ ಜಿ ಟಿವಿ ನಮ್ದೇ ಡ್ಯಾನ್ಸ್ ಟೀಮ್ ನೋಡ್ತಾರೆ, ಅವರು ಪರ್ಫಾರ್ಮ್. ಇದು 7 ರಿಂದ 10 ಗಂಟೆವರೆಗೆ ಇರುತ್ತೆ ಸರ್, ಇದು ಕಾರ್ಯಕ್ರಮ. ನಮ್ಮ ಕಾಂಟ್ರಿಬ್ಯೂಷನ್ ಈವೆಂಟ್ ಆದ ನಂತರ ಸರ್ ನಾವೆಲ್ಲ ಅಸೋಸಿಯೇಷನ್ ಮಾಡಿ ಅವಾಗ ಒಂದು ಕಾಂಟ್ರಿಬ್ಯೂಷನ್ ಅಂತ ಪ್ಲಾನ್ ಮಾಡ್ತೇವೆ ಸರ್. ಈಗ ಫಸ್ಟ್ ಗ್ಯಾದರಿಂಗ್ ಟಫ್ ಆಗ್ತಾ ಇದೆ ಸರ್ 3 ತಿಂಗಳಿಂದ. ಈ ಒಂದು ಗ್ಯಾದರಿಂಗ್ 3 months ಆಯ್ತು ಸರ್. ಈಗ ಎಲ್ಲ ಗ್ಯಾದರ್ ಮಾಡಕ್ಕೆ ಎಲ್ಲರೂ ರೆಡಿ ಇದೆ ಸರ್. ವಿ ವಾಂಟ್ ಟು ಕಾಂಟ್ರಿಬ್ಯೂಟ್ ಫಾರ್ ದ ಸ್ಕೂಲ್. ಅದು ನೆಕ್ಸ್ಟ್ ಸೆಷನ್ ಅಲ್ಲಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ವಿ ಹ್ಯಾವ್ 1 more ಮೀಟಿಂಗ್ ಇದೆ ಸರ್. ಡೇ 1 ಇಂದ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಸ್ಫೂರ್ತಿ ಕೊಟ್ಟರು ನಮ್ಮ ನಾಗೇಂದ್ರನಾಥ್ ಸರ್, ನಮ್ಮ ಹಿರಿಯ ಗುರುಗಳು. ಇವರೇ ಚೀಫ್ ಗೆಸ್ಟ್ ನಮಗೆ ನಾಳೆ ಕಾರ್ಯಕ್ರಮಕ್ಕೆ. ಮೇನ್ ಥಿಂಗ್ ಸರ್, ನಾಗೇಂದ್ರನಾಥ್ ಸರ್ ಟ್ಯಾಗೋರ್ ಸ್ಕೂಲ್ ಹಿರಿಯರು, ನಮ್ಮ ಎಲ್ಲರೂ ಸ್ಕೂಲ್ ಆಯಿತು, ಕಾಲೇಜ್ ಆಯಿತು. ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಅದುನಿ ಮಾತನಾಡಿ, ಟ್ಯಾಗೋರ್ ಶಾಲೆಯಲ್ಲಿ ಓದಿರುವ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದೇ ಸೇರುವ ಸದಾವಕಾಶ ದೊರೆತಿದೆ. ಸೇವಾ ನಿವೃತ್ತಿ ಹೊಂದಿರುವ ಶಿಕ್ಷಕರು ಹಳೆ ವಿದ್ಯಾರ್ಥಿಗಳ ಸಾಧಕರನ್ನು ಸನ್ಮಾನಿಸಲಾಗುತ್ತದೆ ಎಂದರು. ನಾನೇ ಒಂದು 93-94 SLC ಬ್ಯಾಚ್, ನಾವೆಲ್ಲರೂ ಸೇರಿ ಇಷ್ಟಿಷ್ಟು ಏನೋ ದುಡ್ಡು ಸಂಗ್ರಹ ಮಾಡಿಕೊಂಡು ಯಾವುದಾದ್ರೂ ಒಂದು ಸಣ್ಣ ವೇದಿಕೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಸಮ್ಮಿಲನ, ಸ್ನೇಹ ಸಮ್ಮಿಲನ ಅಂತ ಮಾಡ್ತಾ ಇದ್ದೀವಿ. ಇದೊಂದು ಅದ್ಭುತವಾದ ಅವಕಾಶ. ನಮ್ಮ ಜಲ್ದಾರ್ ಸಾರಿಗೆ ಧನ್ಯವಾದಗಳು ಹೇಳಬೇಕು. ಅವರು ಎಲ್ಲರನ್ನ ಸೇರಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಯಾವುದೇ ವರ್ಷ ಇರ್ಬೋದು, ಇಲ್ಲಿ ನೋಡಿ 1974 ಬ್ಯಾಚ್ ನಾವು ಇನ್ನೂ ಹುಟ್ಟಿದ್ದಿಲ್ಲ, ಅವ್ರನ್ನೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ. ಹಾಗಾಗಿ ಎಲ್ಲರೂ ಟ್ಯಾಗೋರನ್ನ ಆ ಕಾಲದಲ್ಲಿ ಟ್ಯಾಗೋರೇ ಒಂದು ದೊಡ್ಡ ಶಾಲೆ ಇತ್ತು ನಮ್ಮ ರಾಯಚೂರಿಗೆ. ಅಂತ ಒಂದು ಶಾಲೆಯಲ್ಲಿ ಓದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಸೇರುವ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಮೆಸೇಜ್ ಎಲ್ಲರಿಗೆ ತಲುಪು ಅಂತೇಳಿ ತಮ್ಮ ಕಡೆಯಿಂದ ಎಲ್ಲರಿಗೂ ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದ. ಎಲ್ಲ ಅದರಲ್ಲಿ ಹಾಕಿ, ಯಾರು ಏನೇನು ಡೊನೇಟ್ ಮಾಡಿದ್ರು ಅದರಲ್ಲಿ ಹಾಕಿ, ಅದರಿಂದ ನಮ್ಮ ರಾಯಚೂರಿನಲ್ಲಿ ಓದ್ತಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕನ್ನೋ ಉದ್ದೇಶನೂ ಇದೆ. ನಾಳೆನೇ ಇದನ್ನ ಲಾಂಚ್ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ. ಎಲ್ಲರೂ ಸಲಹೆ ಸಹಕಾರ. ಇವತ್ತು ಸಂಜೆ ಮೀಟಿಂಗ್ ಇದೆ, ಅದನ್ನ ಫೈನಲ್ ಮಾಡ್ಕೊಂಡು ನಾಳೆ ಒಂದು ಹೊಸ ಟ್ರಸ್ಟ್ ಕ್ರಿಯೇಟ್ ಮಾಡ್ತೀವಿ. ಇದು ಎಲ್ಲ ವಿದ್ಯಾರ್ಥಿಗಳು ಈಗ ಯಾರ್ಯಾರಿದ್ದಾರೆ ಎಲ್ಲ ಬ್ಯಾಚಸ್ ವೈಸ್ ಯಾರು ಜಾಯ್ನ್ ಆಗ್ಬೇಕು ಅನ್ಕೊಂಡಿರ್ತಾರೆ ಎಲ್ಲರಿಗೂ ಅವಕಾಶ ಇರುತ್ತೆ. ಹಳೆ ವಿದ್ಯಾರ್ಥಿ ಪದ್ಮರಾಜ್ ಮಾಹಿತಿ ನೀಡಿ, ಸರಿಸುಮಾರು 3 ರಿಂದ 4 ಸಾವಿರ ಹಳೆ ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆ, ಸಂಗೀತ ಸೇರಿ ಅನೇಕ ಸಾಧಕರನ್ನು ಗೌರವಿಸಲಾಗುತ್ತದೆ. ಎಲ್ಲರೂ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಾನು ಚಿಕ್ಕಮಠ ಪದ್ಮರಾಜ್ ಅಂತಂದು, ನಾನು ಟ್ಯಾಗೋರಲ್ಲಿ 76-77 ಬ್ಯಾಚಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇನೆ. ಆ ಒಂದು ಸಮಯದಲ್ಲಿ ನಮ್ಮ ಟ್ಯಾಗೋರ್ನಲ್ಲಿ ಹೈಯೆಸ್ಟ್ ಸ್ಟ್ರೆಂತ್, ಆಮೇಲೆ ಎಲ್ಲ ಒಳ್ಳೆ ಎಜುಕೇಶನ್ ನೀಡ್ತಿದ್ರು, ಈಗಲೂ ನೀಡ್ತಾ ಇದ್ದಾರೆ. ಎಲ್ಲ ಇದರಲ್ಲಿ SSLC ಅಲ್ಲಿ, ಇದರಲ್ಲಿ PUC ಅಲ್ಲಿ ಎಲ್ಲ ಇದರಲ್ಲಿ ಒಳ್ಳೆ ರ್ಯಾಂಕು, ಒಳ್ಳೆ ಇದರಲ್ಲಿ ಬರ್ತಾ ಇದ್ವಿ. ಈಗಲೂ ಅದೇ ರೀತಿ ಮಾಡ್ತಿದ್ದಾರೆ. ಈಗ ನಮ್ಮ ಗುರುಗಳಾದ ನಾಗೇಂದ್ರನಾಥ್ ಅವರು ನಮ್ಗೆ ಗುರುಗಳಾಗಿದ್ರು ಆ ಸಂದರ್ಭದಲ್ಲಿ. ಈಗ ಏನಂತಂದ್ರೆ ಎಲ್ಲರನ್ನ ನಮ್ಮ ವೀರೇಂದ್ರ ಜಾಲ್ದಾರ್ ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಇಷ್ಟೊಂದು ಶ್ರಮ ಪಡ್ತಾ ಇದ್ದಾರೆ ನಮ್ಮ ಸಲಗೆ. ಏನು ಎಲ್ಲರೂ 75 ಹಳೆಯ ಸ್ಟೂಡೆಂಟ್ಸ್, ನ್ಯೂ ಸ್ಟೂಡೆಂಟ್ಸ್ ಎಲ್ಲರೂ ಒಟ್ಟಿಗೆ ಕೂಡಿಸಿ ಅವರೊಂದು ಟ್ಯಾಗೋರ್ ಉತ್ಸವ ಅಂತ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ, ಎಲ್ಲ ಇದರಿಂದ ಓಲ್ಡ್ ಅಂಡ್ ಅಲ್ಮಿನಿ ಸ್ಟೂಡೆಂಟ್ಸ್ ಇಂದ ಎಲ್ಲ ಕಡೆಯಿಂದ ಅವರಿಗೆ ಧನ್ಯವಾದ ಹೇಳ್ತೀವಿ. ಅದು ಇಷ್ಟು ಅದ್ಭುತವಾಗಿ ಮಾಡ್ತಾರೆ ಅವರು. ಈ ಉತ್ಸವ ಎಲ್ಲರಿಗೆ ಕಾತರವಾಗಿದೆ. ಯಾವಾಗ ನಾಳೆ ಸಾಯಂಕಾಲ 4 ಗಂಟೆ ಯಾವಾಗ ಆಗುತ್ತೆ ಅಂತ ಒಂದು ಕಾತರದಿಂದ ಎಲ್ಲ ಕೂತಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಹಳ ಅವರಿಗೆ ನಾವು ಎಲ್ಲ ಅಲ್ಮಿನಿ ನಮಸ್ಕಾರ. ಈ ಟ್ಯಾಗೋರ್ ಉತ್ಸವ 2025 ಈ ಒಂದು ಕಾನ್ಸೆಪ್ಟ್ ಅನ್ನು ನಮ್ಮ ರಾಜೇಂದ್ರ ಜಲ್ದಾರ್ ಅವರು ಮಾಡಬೇಕಂತ, ವೀರೇಂದ್ರ ಜಲ್ದಾರ್ ಅವರು ಮಾಡೋಣ ಅಂತ ಹೇಳಿದಾಗ ನಮ್ಗೆ ಬಹಳ ಖುಷಿ ಆಯಿತು. ಯಾಕಂದರೆ ಮತ್ತೆ ಎಲ್ಲರೂ ಸ್ಟೂಡೆಂಟ್ಸ್ ತಮ್ಮ ಗುರುಗಳನ್ನು ನೋಡೋದಕ್ಕೆ ಒಂದು ಅವಕಾಶ ಸಿಗ್ತದೆ.
ಎಲ್ಲ ಗುರುಗಳಿಗೆ ಮತ್ತೆ ಗುರು ವಂದನಾ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ನಮಗೆ ಸಮಯ ಸಿಗ್ತದೆ. ಮತ್ತೆ ನಮ್ಮ ಟ್ಯಾಗೋರ್ ಶಾಲೆಯಲ್ಲಿ ಓದಿದಂಥ ಎಲ್ಲ ಸ್ಪೋರ್ಟ್ಸ್ಮನ್ಸ್ಗಳಿಗೆ NCCಯಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋದವರಿಗೆ ಅವರಿಗೆಲ್ಲ ಗೌರವ ಮಾಡೋದು ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಇದೇ ವರ್ಷ ಇಬ್ಬರು ವೀರೇಶ್ ಮತ್ತು ರತ್ನಗೋಪಾಲ್ ಅಂತ ಇಬ್ಬರು ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಿದ್ದಾರೆ. ಅವರಿಗೂ ಈ ವೇದಿಕೆ ಮೇಲೆ ನಾವು ಸನ್ಮಾನ ಮಾಡಲು ಅವಕಾಶ ಸಿಗ್ತಾ ಇದೆ. ಹಾಗಾಗಿ ನಾವು AK586 ಬ್ಯಾಚ್ ಸ್ಟೂಡೆಂಟ್ಸ್, ನಾವು ಈ ಎಲ್ಲ ಬ್ಯಾಚ್ನವರು ಮತ್ತೆ ಒಂದು ಕಡೆ ಸೇರೋದು, ಒಂದು ಟ್ಯಾಗೋರ್ ಕುಟುಂಬದ ಜನರು ಎಲ್ಲರೂ ಮತ್ತೆ ಒಂದು ಕಡೆ ಸೇರ್ತಾ ಇದ್ದೀವಿ. ನಮಗೆ ತಾವು ಮಾಧ್ಯಮದ ಕಡೆಯಿಂದ ಬಹಳ ಈ ಒಂದು ಪ್ರಚಾರವನ್ನು ಕೊಟ್ಟು ತಾವು ಕಾರ್ಯಕ್ರಮಕ್ಕೆ ಬ್ಯಾಚ್ ಒಂದೊಂದು ಬ್ಯಾಚ್ನವರು ಒಂದೊಂದು ವರ್ಷ ಇದ್ದವರು ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ಬ್ಯಾಚ್ನವರು ಈ ಕಾರ್ಯಕ್ರಮಕ್ಕೆ ಬಂದು ಸೇರ್ತಾ ಇದ್ದಾರೆ. ಇಲ್ಲ ಸರ್, ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿ ಓದಿದಂತ ಸ್ಟೂಡೆಂಟ್ಸ್ ಈಗ 3,000-4,000 ಜನ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಸರ್. ಸ್ಟೂಡೆಂಟ್ಸ್ ಟೀಚರ್ಸ್ ಅಂದ್ರೆ ಅಲ್ಲಿ ಟ್ಯಾಗೋರ್ ಸ್ಕೂಲ್ ನಲ್ಲಿ ಓದಿದಂತ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ನಾವು ಈ ರಾಜ್ಯದಿಂದಾಗಲಿ ಹೊರದೇಶದಿಂದಾಗಲಿ ಎಲ್ಲರಿಗೂ ನಾವು ಸೋಷಿಯಲ್ ಮೀಡಿಯಾದಿಂದ ನಾವು ಅವರಿಗೆ ಒಂದು ಇನ್ವಿಟೇಷನ್ ಕಳಿಸಿದ್ದೇವೆ ಸರ್. ಹಂಗಾಗಿ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಕಾಂಟ್ರಿಬ್ಯೂಷನ್ ಮಾಡಿ ನಾವು ಟ್ಯಾಗೋರ್ ಉತ್ಸವವನ್ನು ಮಾಡ್ತಾ ಇದ್ದೀವಿ. ನಾವು ಇದರಲ್ಲಿ ವಿಶೇಷವಾಗಿ ಟ್ಯಾಗೋರ್ ಸಂಸ್ಥೆಯಿಂದ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗೆ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಿದ್ದಾರೆ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಸಾಧನೆ ಮಾಡಿದ್ದಾರೆ ಅಂಥವ್ರನ್ನ ಈ ವೇದಿಕೆ ಮೇಲೆ ಅಂದರೆ 14 ಡಿಸೆಂಬರ್ನಂದು ಎಲ್ಲ ಇವರನ್ನ ವೇದಿಕೆ ಮೇಲೆ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದೇದಾಗಿ ಅಂದರೆ ವಿಶೇಷವಾಗಿರ್ತ ಸಾಧನೆ ಮಾಡಿರ್ತಕ್ಕಂತಹ ಅಂದರೆ ಟ್ಯಾಗೋರ್ ಕಾಲದಲ್ಲಿ ಓದಿ ಟ್ಯಾಗೋರ್ ಸಂಸ್ಥೆ ಶಿಕ್ಷಣ ಸಂಸ್ಥೆಯ ಹೆಸರನ್ನ ಮತ್ತು ಅದರ ಒಂದು ಪ್ರಭಾವವನ್ನು ವಿದೇಶಗಳಲ್ಲಿ ಸುದ್ದಿಯನ್ನು ಹರಡಿಸಿರ್ತಕ್ಕಂತಹ ವಿಶೇಷವಾದಂಥ ವ್ಯಕ್ತಿಗಳಿಗೆ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಮೊದಲೇ ಇರೋದು. ಎರಡನೇ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಜನರಲ್ ಸರಳವಾಗಿ ಶ್ರೀ ಸ್ಯಾಕ್ಸೋನ್ ಫೋನ್ ಪ್ಲೇಯರ್ ಆಗಿರ್ತಕ್ಕಂಥ ಶ್ರೀ ಅಲ್ಫೋನ್ಸೋ ಇರ್ತಕ್ಕಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಯಾಕ್ಸೋಫೋನ್ ಬಿಡಿಸುವಂತಹ ಒಂದು ಕಲೆಯನ್ನ ವಿಶ್ವವಿದ್ಯಾಲಯ ಮಾಡಿರ್ತಕ್ಕಂಥ ಅವರನ್ನು ಕೂಡ ಸನ್ಮಾನ ಮಾಡಿಸುವಂತಹ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಸರಿಗಮಪ 2025 ಇದರಲ್ಲಿ ವಿನ್ನರ್ ಆಗಿರ್ತಕ್ಕಂತಹ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರತಿಭೆ ಆಗಿರ್ತಕ್ಕಂತಹ ಶಿವಾನಿ ಅವರನ್ನ ಈ ವೇದಿಕೆ ಮೂಲಕ ಪರಿಚಯಿಸುವುದರ ಮೂಲಕವಾಗಿ ಇನ್ನಷ್ಟು ಆ ವಿದ್ಯಾರ್ಥಿ ಒಂದು ಯುವ ಪ್ರತಿಭೆಗೆ ಕಲ್ಯಾಣ ಕರ್ನಾಟಕದ ಪ್ರತಿಭೆಗೆ ಪ್ರೋತ್ಸಾಹ ಕೊಡಬೇಕೆನ್ನುವ ಉದ್ದೇಶಕ್ಕಾಗಿ ನಾವು ವೇದಿಕೆಯನ್ನು ಒದಗಿಸಿಕೊಡ್ತಾ ಇದ್ದೀವಿ. ಇನ್ನೂ ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು ಅಂದ್ರೆ ನಮಗೆ ಕಲಿಸಿರ್ತಕ್ಕಂಥ ಗುರುಗಳು ಇವತ್ತಿಂದ ನಾವು ಈ ಸ್ಥಾನಕ್ಕೆ ಕೂತೀವಿ ಅಂದ್ರೆ ನಮ್ಮ ಗುರುಗಳ ಆಶೀರ್ವಾದವೇ ಕಾರಣ. ಅರಮನೆಗಳೇ ಗುರು ಕಾಯಿಲೆ ಅಂತ ಮಾತಿದೆ. ನಾನು ಈಗಾಗಲೇ ಹೇಳಿದ್ರೆ ನಾನು ಯಾಕೆ ನನ್ನ ಆಸೆ ಇರೋದು ಅಂತ ಹೇಳಿದ್ರೆ ನಾನು PUC ಓದುವಾಗ 10 ಕೂಡ cultural head, for this event. ನಾವೆಲ್ಲ ಈಗ ಸದ್ಯಕ್ಕೆ ಏನಂದ್ರೆ ನಾವೆಲ್ಲ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ, ಆಮೇಲೆ ರಿಜಿಸ್ಟ್ರೇಷನ್ ಇರುತ್ತೆ, ಆಮೇಲೆ ಕಂಟ್ರಿಬ್ಯೂಷನ್ ಇರುತ್ತೆ. ಈ ಪ್ರಕಾರ ನಾವು ಪ್ಲಾನ್ ಮಾಡಿದ್ದೀವಿ. ಮತ್ತೆ ಮುಂದೆ ನೋಡೋಣ ಏನಾಗುತ್ತೆ ಅಂತ. ಈ ಸಂದರ್ಭದಲ್ಲಿ ವಸಂತರಾವ್ ಪತಂಗೆ, ಶಿವನಗೌಡ, ನರೇಂದ್ರ, ಅಮರೇಶ್, ನಿವೃತ್ತ ಶಿಕ್ಷಕ ನಾಗೇಂದ್ರನಾಥ್, ಸಲೀಂ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಮಾನವಿ ಜೀವ, ಪಕ್ಷಿ ಸಂಕುಲ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರುವ ಕೋನೋಕಾರ್ಪಸ್ ಗಿಡವನ್ನು ಹಾಕಲಾಗಿದ್ದು ಕೂಡಲೇ ತೆರವಿಗೆ ಜಿಲ್ಲಾಡಳಿತ ಮುಂದಾಗಬೇಕೆಂದು ಪರಿಸರ ಪ್ರೇಮಿ ವಿನಾಯಕ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಮಂತ್ರಾಲಯ ರಸ್ತೆಯಿಂದ ಹಿಡಿದು ಆಶಾಪುರ ರಸ್ತೆ ಹಾಗೂ DC ಮನೆಯಿಂದ ಲಿಂಗಸೂರು ರಸ್ತೆಯಲ್ಲಿ ಅಪಾಯಕಾರಿ ಗಿಡಗಳನ್ನು ಸಾಮಾಜಿಕ ಅರಣ್ಯ ಇಲಾಖೆಯಿಂದ ನೆಡಲಾಗಿದೆ. ಶೀತ, ಕೆಮ್ಮು, ಶ್ವಾಸಕೋಶ ಸಂಬಂಧಿತ ರೋಗ ಹೆಚ್ಚಲು ಗಿಡ ಕಾರಣವಾಗಿವೆ. ಆಳವಾಗಿ ಬೇರು ಹರಡಿ ಕುಡಿಯುವ ನೀರಿನ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳಿವೆ. ಈಗಾಗಲೇ ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕೋನೋಕಾರ್ಪ್ಸ್ ನಿಷೇಧಿಸಲಾಗಿದೆ. ಸುಪ್ರೀಂ ಕೋರ್ಟ್ ಗಿಡದ ಅಪಾಯದ ಎಚ್ಚರಿಕೆಯನ್ನು ನೀಡಿದೆ. ನಗರದಲ್ಲಿ ಅದೇ ಗಿಡಗಳನ್ನು ನೆಡಲಾಗಿದೆ. ಅಪಾಯ ಹೆಚ್ಚಾಗುವ ಮೊದಲು ಹಾಕಿರುವ ಗಿಡಗಳನ್ನು ತೆರವುಗೊಳಿಸಿ ದೇಶಿ ಗಿಡಗಳನ್ನು ನೆಡಬೇಕೆಂದರು. ರಾಯಚೂರು ನಗರದ ಮಂತ್ರಾಲಯ ರಸ್ತೆ IB ಎದುರುಗಡೆ ಹತ್ತಿರ ಅತಿಥಿ ಹೋಟೆಲಿಂದ ಆಶಾಪುರ ಕ್ರಾಸ್ ಬದಿಗೆ ಮತ್ತು DCಯ ಮನೆ ಎದುರುಗಡೆ ಲಿಂಗಸೂರು ರಸ್ತೆಯ ಮಧ್ಯದಲ್ಲಿ ಅಗ್ರಿಕಲ್ಚರ್ ಗೇಟ್ ವರೆಗೆ ಅಪಾಯಕಾರಿಯಾದ ಕೋನೋಕಾರ್ಪಸ್ ಗಿಡವನ್ನು ನೆಡಲಾಗಿದೆ. ಈ ಗಿಡವನ್ನು ಸಾಮಾನ್ಯವಾಗಿ ದುಬೈ ಗಿಡ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಮೂಲತಃ ಆಫ್ರಿಕಾ ಮತ್ತು
ಅರೇಬಿಯನ್ ಗಿಡವಾಗಿದ್ದು ಈ ಗಿಡ ಎಷ್ಟು ಅಪಾಯಕಾರಿ ಎಂದರೆ ಇದು ಸಾಮಾನ್ಯ ಗಿಡಕ್ಕಿಂತ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತದೆ. ಅದರಿಂದ ಮನುಷ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕೂಡ ತುಂಬಾ ಸಮಸ್ಯೆ ಆಗಿದೆ. ಆರೋಗ್ಯ ಸಮಸ್ಯೆ ಉಂಟು ಮಾಡುತ್ತದೆ. ಶೀತ, ಕೆಮ್ಮು, ನೆಗಡಿ, ಶ್ವಾಸಕೋಶ ಸಮಸ್ಯೆ, ಚರ್ಮ ರೋಗ ಇನ್ನಿತರೆ ರೋಗಗಳನ್ನು ಉಂಟು ಮಾಡುವಂತಹ ಗಿಡ ಆಗಿದೆ. ಈ ಗಿಡಗಳು ಇರುವುದರಿಂದ ಮಳೆ ಪ್ರಮಾಣ ಕಡಿಮೆ ಮಾಡುತ್ತದೆ ಮತ್ತು ಅದರ ಬೇರುಗಳು ವಿಶಾಲವಾಗಿ ಹರಡಿ ಕುಡಿಯುವ ನೀರಿನ ಪೈಪ್ ಒಡೆದು ಆ ನೀರಿನಿಂದ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಗಿಡ ಆಗಿದೆ. ಈ ಗಿಡವನ್ನು ಈಗಾಗಲೇ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗುಜರಾತ್, ತೆಲಂಗಾಣ, ತಮಿಳುನಾಡು ರಾಜ್ಯಗಳಲ್ಲಿ ನಿಷೇಧ ಮಾಡಲಾಗಿದೆ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಗಿಡವನ್ನು ನಿಷೇಧ ಮಾಡಬೇಕು ಹಾಗೂ ಬೆಳೆದಂತಹ ಗಿಡವನ್ನು ಬುಡ ಸಮೇತ ಕಿತ್ತು ಹಾಕಬೇಕೆಂದು ಮತ್ತೊಮ್ಮೆ ಈ ಗಿಡವನ್ನು ನೆಡಬಾರದು ಎಂದು ಮನವಿ ಮಾಡಿಕೊಳ್ಳುತ್ತೇನೆ. ದೇಶಿ ತಳಿಯಾದ ಹೊಂಗೆ ಮರ, ಬೇವು ಮರ, ಇನ್ನಿತರೆ ಗಿಡಗಳನ್ನು ಅದೇ ಜಾಗದಲ್ಲಿ ನೆಡಬೇಕೆಂದು ಈ ಮೂಲಕ ಪರಿಸರ ಪ್ರೇಮಿಯಾದ ನಾನು ವಿನಾಯಕ್ ಚಲವೈದ್ಯ ಮನವಿ ಮಾಡಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಅಭಿಲಾಷ್, ರಘು, ನರೇಂದ್ರ, ಗೌತಮ್, ರಾಮು ಇದ್ದರು. ಭಾರತ ಕಮ್ಯುನಿಸ್ಟ್ ಪಕ್ಷ ಪರ್ಯಾಯ ರಾಜಕಾರಣಕ್ಕಾಗಿ ಸಿಪಿಐಎಂ ಜನಧನಿ ರ್ಯಾಲಿಯನ್ನು ಡಿಸೆಂಬರ್ 21ರಂದು ಬೃಹತ್ ಪ್ರತಿಭಟನಾ ಬಹಿರಂಗ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಸಿಪಿಐಎಂ ಪಕ್ಷ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ರೈತ ವಿರೋಧಿ ನೀತಿ ವಿರೋಧಿಸಿ ರ್ಯಾಲಿ ನಡೆಯಲಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ 30,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದರು. ಸಿಪಿಐಎಂ ಪಕ್ಷದಿಂದ ನವೆಂಬರ್ 1ರಿಂದ 15ರವರೆಗೆ ಎಲ್ಲ ಜಿಲ್ಲೆಗಳಲ್ಲಿಯೂ ಮನೆ ಮನೆ ಪ್ರಚಾರ ನಡೆಸಿ ಸಹಿ ಸಂಗ್ರಹಿಸಲಾಗಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಅಧಿಕಾರಕ್ಕೆ ಬಂದ ನಂತರ ರೈತರ ಪರಿಸ್ಥಿತಿ ಅತಂತ್ರಕ್ಕೆ ಸಿಲುಕುವಂತಾಗಿದೆ. ಬೆಳೆಗೆ ಬೆಲೆ ಇಲ್ಲ, ಬೆಂಬಲ ಬೆಲೆಗೆ ಕಾಯ್ದೆ ಬಲ ಇಲ್ಲದಂತಾಗಿದೆ. ಬಲವಂತದಿಂದ ಭೂಸ್ವಾಧೀನ ನಡೆಸುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ. ಬಗರ್ ಹುಕುಂ ಅರಣ್ಯ ಸಾಗುವಳಿ ಮಾಡುವ ರೈತರಿಗೆ ಇಂದಿಗೂ ಪಟ್ಟ ನೀಡಲು ಸರ್ಕಾರಗಳಿಗೆ ಸಾಧ್ಯವಾಗಿಲ್ಲ. ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳಲು 4 ಸಂಹಿತೆಗಳನ್ನು ರೂಪಿಸಲಾಗಿದೆ. ಕನಿಷ್ಠ ವೇತನ, ಪಿಂಚಣಿ ಯೋಜನೆಗಳನ್ನು ರೂಪಿಸದೆ ವಂಚಿಸಲಾಗುತ್ತಿದೆ. ಶಿಕ್ಷಣ, ಆರೋಗ್ಯ ಖಾಸಗೀಕರಣ ಮಾಡಲಾಗುತ್ತಿದ್ದು, ಹಣ ಕೊಟ್ಟವರಿಗೆ ಮಾತ್ರ ಸೌಲಭ್ಯ ಒದಗಿಸುವುದಾಗಿ ಸರ್ಕಾರ ಹೇಳುತ್ತಿದೆ. ರೈತ ವಿರೋಧಿಯಾಗಿರುವ 3 ಕಾಯ್ದೆಗಳನ್ನು ಸಹ ರಾಜ್ಯ ಸರ್ಕಾರ ಮುಂದುವರಿಸಿಕೊಂಡು ಬರುತ್ತಿದೆ. ಕೋಮುವಾದ, ಜಾತಿವಾದ, ಅಸಮಾನತೆ ಹೆಚ್ಚುತ್ತಿರುವುದು ಸೇರಿ 19 ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಯುವ ಪ್ರತಿಭಟನಾ ರ್ಯಾಲಿಯನ್ನು ಸಿಪಿಐಎಂ ಪಾಲಿಟ್ ಬ್ಯೂರೋ ಸದಸ್ಯ ಯು ವಾಸುಕಿ ಮಾತನಾಡಲಿದ್ದಾರೆ. ಅನೇಕ ರಾಜ್ಯ ಮುಖಂಡರುಗಳು ಭಾಗವಹಿಸಲಿದ್ದು, ಜಿಲ್ಲಾ ತಾಲೂಕುಗಳಿಂದ ಪಕ್ಷದ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಡಿಎಸ್ ಶರಣಬಸವ, ನಾಗೇಂದ್ರ ಇದ್ದರು. ಎರಡರನ್ನು ನಾವು ಕಾಂಗ್ರೆಸ್ ನಮ್ಮ ಪಕ್ಷ ಇವತ್ತು ಜಾತಿಯನ್ನು ಇದು ಮಾಡ್ತೀವಿ ಮತ್ತು ಹಣದಿಂದ ಅಂತ ನಾವು ಮತವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ನಮ್ಮ ಶಕ್ತಿ ಬಲಿಷ್ಠ ಆಗುವವರೆಗೂ ಕೂಡ ಕಾಂಗ್ರೆಸ್ ಜೊತೆ ಅಂತ ಅಲ್ಲ, ಕೆಲವು ಜಾತ್ಯತೀತ ಶಕ್ತಿ ಅಲ್ಪಸಂಖ್ಯಾತಕ್ಕಿಂತ ಇವತ್ತು ಬಹುಸಂಖ್ಯಾತರ ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಾಂದಿ ಫೌಂಡೇಶನ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮಟ್ಟದ ಜೊತೆಗೆ ಕೌಶಲ ತರಬೇತಿ ನೀಡುತ್ತಿರುವುದು ವಿದ್ಯಾರ್ಥಿಗಳ ಜೀವನ ರೂಪಿಸಿಕೊಳ್ಳಲು ಸಾಕಷ್ಟು ಉಪಯುಕ್ತವಾಗಲಿದೆ. ಇದನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಪ್ರಭಾರಿ ಮುಖ್ಯೋಪಾಧ್ಯಾಯ ಶಿವರಾಜ್ ಹೇಳಿದರು. ರಾಯಚೂರು ತಾಲೂಕಿನ ಸಗಮಕುಂಟ ಗ್ರಾಮದಲ್ಲಿ ಇರುವಂತಹ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ 40 ಗಂಟೆಗಳ ಕಾಲ ಕೌಶಲ ತರಬೇತಿ ಕಾರ್ಯಕ್ರಮ ನೆರವೇರಿಸಲಾಯಿತು. ಇಂದು ಕೊನೆಯ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮುಖ್ಯೋಪಾಧ್ಯಾಯರು ಮಾತನಾಡಿ, KC ಮಹೇಂದ್ರ ಶಿಕ್ಷಣ ಸಂಸ್ಥೆ ಮತ್ತು ನಾಂದಿ ಫೌಂಡೇಶನ್ನಿಂದ ನೀಡಲಾಗುತ್ತಿರುವ ಕೌಶಲ ತರಬೇತಿ ವಿಷಯಗಳು ವಿದ್ಯಾರ್ಥಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡಿರುವ ವಿಷಯಗಳು ನಿಜಕ್ಕೂ ಉತ್ತಮವಾಗಿದೆ. ಎಲ್ಲ ವಿಷಯಗಳು ವಿದ್ಯಾರ್ಥಿಗಳ ಜೀವನ ರೂಪಿಸಿಕೊಳ್ಳುವಲ್ಲಿ ಸಾಕಷ್ಟು ಅನುಕೂಲವಾಗುವಂತಹ ವಿಷಯಗಳಾಗಿದ್ದು ವಿದ್ಯಾರ್ಥಿಗಳು ಇದನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕ್ಲಾಸಸ್ ರೆಡ್ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಂದರೆ ನಮಗೆ ಸಿಲೆಬಸ್ ಒತ್ತಡ ಕೂಡ ಇರುತ್ತೆ. ನಾವು ಸಿಲೆಬಸ್ ಮುಗಿಸ್ಕೋಬೇಕು, ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಬೇಕು, ಮತ್ತು ನಮಗೂ ಕೂಡ ಇಲಾಖೆಯ ಆದೇಶಗಳನ್ನ ನಾವು ತರಗತಿಗೆ ತಲುಪಿಸ್ಬೇಕು. ಸೊ ಆ ಜವಾಬ್ದಾರಿ ನಮಗೆ ಇರೋದ್ರಿಂದ ನಾವು ಕೆಲವೊಮ್ಮೆ ಅವಕಾಶ ಕೊಡೋದು ಬೇಡ ಅಂತೇಳಿ ಕಳೆದ ವರ್ಷ ನಿರ್ಧಾರ ಮಾಡಿದ್ವಿ. ಬಟ್ ಆಮೇಲೆ ಲಾಸ್ಟ್ ಇಯರ್ ಒಬ್ಬರು ಸರ್ ಬಂದು ಸಾಕಷ್ಟು ಆ್ಯಕ್ಟಿವಿಟೀಸ್ನ ಮಾಡಿದಾಗ ನಾವು ಜಸ್ಟ್ ಅಬ್ಸರ್ವ್ ಮಾಡಿದ್ವಿ. ಈ ವರ್ಷ ನೀಲ್ಕಂಠ ಸರ್, ಕುಪ್ಪಮ್ಮ ಮೇಡಮ್ ಅವ್ರು ಬಂದು ಕೂಡ ನಿಮಗೆಲ್ಲ ಸಾಕಷ್ಟು ಆ್ಯಕ್ಟಿವಿಟೀಸ್ ಮಾಡಿಸಿದ್ದಾರೆ.
ಆ ಮಕ್ಕಳು ನಮಗೆಲ್ಲ ಆಫೀಸ್ ರೂಮಲ್ಲಿ ಬಂದು ಹೇಳ್ತಾ ಇದ್ರು ಏನು ಆಕ್ಟಿವಿಟೀಸ್ ಮಾಡಿಸಿದಾರೆ ಅಂದು ನಮಗೆ ತಪ್ಪಿಸಿದ್ರು. ಅದ್ರ ಮೂಲಕ ನಾವು ತಿಳ್ಕೊಂಡ್ವಿ. ಅಂದರೆ ನಾವು ಕೆಲವೊಂದು ವರ್ಷಗಳಿಂದ ತರಗತಿಗೆ ಬಂದು ಅಬ್ಸರ್ವ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ನೀವೇನು ಕಲ್ಸ್ಕೊಟ್ಟಿದ್ರು ಅಂತೇಳಿ ನಮ್ಮ ಮಕ್ಕಳ ಫೀಡ್ಬ್ಯಾಕಿಂದ ನೋಡಿದ್ರೆ ನಮಗೆ ತಿಳ್ಕೊಬೋದು. ಸುಮಾರು 6 ಜನ ಮಕ್ಕಳು ಇಲ್ಲಿ ವೇದಿಕೆ ಹತ್ತಿ ಬಂದು ಮಾತಾಡಿದ್ರು ಅಂದರೆ ಅದು ನನಗೆ ಭಾಳ ಖುಷಿ ಅನಿಸುತ್ತೆ. ಯಾಕಂದರೆ ಹಿಂದೆ ಎಷ್ಟೋ ಫಂಕ್ಷನ್ಗಳಲ್ಲಿ ಆ ಮಕ್ಕಳು ನೇರವಾಗಿ ಬರ್ತಿರ್ಲಿಲ್ಲ. ಸೊ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ನಾನು ಇವತ್ತು ನನ್ನ ಮಕ್ಕಳಲ್ಲಿ ನೋಡಿದ್ದೀನಿ. ಅದರ ಜೊತೆಗೆ ತಮಗೆ ಶಾರ್ಟ್ ಟೈಮ್ ಕೊಡಲಿಕ್ಕೆ ಕಾರಣ ಏನಂತಂದರೆ ನಮಗೂ ಕೂಡ ಸಾಕಷ್ಟು ಸಿಲೆಬಸ್ನ ಒತ್ತಡ ಇದೆ. ಮತ್ತು ನಾವು ಪ್ರತಿ ವಾರ ನಮ್ಮ ಸರ್ಕಾರದ ಯೋಜನೆಗಳನ್ನು ನಾವು ಅನುಷ್ಠಾನ ತರಲೇಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ತಮ್ಮಗಳಿಗೆ ಸಾಕಷ್ಟು ಸಮಯ ಒದಗಿಸ್ಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ನಾವು ಶಾಲೆಯ ಪರವಾಗಿ ಕ್ಷಮೆಯನ್ನು ಕೋರ್ತಾ ಇದ್ದೀವಿ. ಸೊ ಮುಂದಿನ ವರ್ಷ ತಮ್ಮ ಫೌಂಡೇಶನಿಂದ ಯಾವುದೇ ಕಾರ್ಯಕ್ರಮಗಳು ಬಂದರೂ ಕೂಡ ಡೆಫಿನೆಟ್ಲಿ ನಾವು ಇನ್ನೂ ಸಾಕಷ್ಟು ಸಮಯಾವಕಾಶವನ್ನು ಒದಗಿಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ನಾನು ತಮಗೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ತಾವುಗಳು ನಮ್ಮ ಮಕ್ಕಳಿಗೆ ಏನು ಕಲಿಸಿದ್ರಲ್ಲ ಆ ಒಂದು ಕಲಿಕೆ ಶಾಶ್ವತವಾಗಿರುತ್ತೆ. ಈಗಾಗಲೇ ರೈಟಿಂಗಲ್ಲಿ ಫೀಡ್ಬ್ಯಾಕಲ್ಲಿ ಸಾಕಷ್ಟು ವಿಷಯಗಳನ್ನ ಉಲ್ಲೇಖ ಮಾಡಿದ್ದೀನಿ. ಸೊ ನಮ್ಮ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಸಾರ್ಗಳು ಮತ್ತು ಮೇಡಮ್ ನಿಮಗೆ ಸಾಕಷ್ಟು ವಿಷಯಗಳನ್ನ ಕಲಿಸಿದ್ದಾರೆ. ಮತ್ತು ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ನಿಮ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಕೆಲವೊಮ್ಮೆ ಹೆಂಗಾಗುತ್ತಂದ್ರೆ ನಾವು ಟೀಚರ್ಸ್ ಪಾಠ ಮಾಡಬೇಕಾದ್ರೆ ಒನ್ ವೇ ಹೋಗುತ್ತೆ, ಮಕ್ಕಳ ಕಡೆ ಗಮನ ಕೊಡೋಕೆ ಆಗ್ತಿರಲ್ಲ. ಸೊ ಬಟ್ ಇಲ್ಲಿ ನಾಂದಿ ಫೌಂಡೇಶನ್ ಆ್ಯಕ್ಟಿವಿಟೀಸ್ ಎಲ್ಲವೂ ಕೂಡ ನಿಮ್ಮ ಮೇಲೇ ಡಿಪೆಂಡ್ ಆಗಿದ್ದು, ಅಂದರೆ ಮಗು ಕೇಂದ್ರಿತ ಅಂತೇಳಿ ಆಗಿತ್ತು. ಸೊ ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ಫಸ್ಟ್ ಬೆಂಚಿಂದ ಲಾಸ್ಟ್ ಬೆಂಚ್ ಪ್ರತಿಯೊಂದು ಮಗು ಕೂಡ ಭಾಗವಹಿಸಿದ್ದು ನಮಗೆ ಮನವರಿಕೆ ಆಗಿದೆ. ಮತ್ತು ನೀವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಇಷ್ಟು ಆ್ಯಕ್ಟಿವ್ ಆಗಿದ್ದೀರಿ. ಇದೇ ಒಂದು ಇದೊಂದು ಚಟುವಟಿಕೆ ಕಂಟಿನ್ಯೂ ಆಗಿದ್ರು ಕೂಡ ನಮ್ಮ ಶಾಲೆಗೆ ಇನ್ನಿಷ್ಟು ಅನುಕೂಲ ಆಗೋದಿತ್ತು. ಬಟ್ ನಮಗೂ ಸಿಲೆಬಸ್ ಒತ್ತಡ ಇದೆ ಸರ್ ಮೇಡಮ್. ಸೊ ಹಾಗಾಗಿ ನಾವು ಕೂಡ ತಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ಮುಂದೆ ಯಾವಾಗೇ ಬಂದರೂ ಕೂಡ ನಾವು ಡೆಫಿನೆಟ್ಲಿ ನಿಮಗೆ ಸಮಯ ಅವಕಾಶ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ನಾಂದಿ ಫೌಂಡೇಶನ್ ಹಾಗೂ KC ಮಹೇಂದ್ರ ಎಜುಕೇಷನ್ ಟ್ರಸ್ಟ್ಗೆ ನಾನು ಹೃದಯ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಮೂಹಿಕ ತಾಲೂಕಿನ ರಾಯಚೂರು KC ಮಹೇಂದ್ರ ಶಿಕ್ಷಣ ಸಂಸ್ಥೆಯ ಹಾಗೂ ನಾಂದಿ ಫೌಂಡೇಶನ್ ವತಿಯಿಂದ ನೀಲಕಂಠ ಸ್ವಾಮಿ ಅವರು ನಮ್ಮ ತರಗತಿಗೆ ಆಗಮಿಸಿ ಜೀವನ ಕೌಶಲ್ಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ತಂಡದ ಕೆಲಸ, ಬುದ್ಧಿಮಟ್ಟ ಬೆಳವಣಿಗೆ, ಸ್ವಯಂ ಜಾಗೃತಿ ಮತ್ತು ಚಟುವಟಿಕೆಗಳನ್ನು ನಮ್ಮೊಂದಿಗೆ ಚರ್ಚಿಸಿ ಆಟಗಳನ್ನು ಹೇಳಿಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ನಾಂದಿ ಫೌಂಡೇಶನ್ ಕೌಶಲ ತರಬೇತಿದಾರರಾದ ನೀಲಕಂಠ ಸ್ವಾಮಿ, ಕುಪ್ಪಮ್ಮ ತಲ್ಲಿ ಮತ್ತು ನಂದಿನಿ ಮತ್ತು ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ನಗರ ಸೇರಿದಂತೆ ಜಿಲ್ಲೆಯಲ್ಲಿ ನಾಯಿಗಳಿಗೆ ಕೂದಲು ಉದುರುವ ಹಾಗೂ ತುರಿಕೆಯಂತಹ ಲಕ್ಷಣಗಳು ಕಂಡುಬರುತ್ತಿದ್ದು, ನಗರದ ವಿವಿಧೆಡೆ ಬೀದಿ ನಾಯಿಗಳಿಗೆ ಈ ಲಕ್ಷಣಗಳು ಹೆಚ್ಚಾಗಿ ಕಂಡುಬರುತ್ತಿದೆ. ಇದರಿಂದ ಸಾರ್ವಜನಿಕರು ಆತಂಕಕ್ಕೆ ಈಡಾಗಿದ್ದಾರೆ. ಮುಖ್ಯವಾಗಿ ಸ್ಲಮ್ ಏರಿಯಾಗಳಲ್ಲಿ ಇರುವ ನಾಯಿಗಳಲ್ಲಿ ಈ ಲಕ್ಷಣಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು, ಈ ಲಕ್ಷಣ ಹೊಂದಿರುವ ನಾಯಿಗಳು ಎಲ್ಲೆಂದರಲ್ಲಿ ಓಡಾಡುವುದರಿಂದ ಈ ಲಕ್ಷಣಗಳುಳ್ಳ ನಾಯಿಗಳನ್ನು ಕಂಡ ಜನರು ಭೀತಿಯಲ್ಲಿ ಇದ್ದಾರೆ. ಇದೊಂದು ಚರ್ಮದ ಕಾಯಿಲೆಯಾಗಿದ್ದು, ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಈ ರೋಗ ಕಂಡುಬರುತ್ತದೆ. ನಾಯಿಗಳು ಚರಂಡಿ ಪಕ್ಕದಲ್ಲಿ ಮಲಗುವುದು, ನಾಯಿಗಳು ಈ ಲಕ್ಷಣಗಳು ಇರುವ ಗಂಡು ನಾಯಿಗಳು ಸಂಭೋಗ ಮಾಡುವುದರಿಂದ ಈ ಕಾಯಿಲೆ ಕಂಡುಬರುತ್ತದೆ. ಇದೊಂದು ಸೋಂಕು ನಾಯಿಯಿಂದ ನಾಯಿಗೆ ಹರಡುತ್ತದೆ. ಆದರೆ ಜನರಿಗೆ ಯಾವುದೇ ತೊಂದರೆ ಇಲ್ಲ. ಬಿಸಿಲು ಹೆಚ್ಚಾದಾಗ ಈ ಕಾಯಿಲೆ ಗುಣಮುಖವಾಗುತ್ತದೆ. ಆದಾಗ್ಯೂ ಇದಕ್ಕೆ ಚಿಕಿತ್ಸೆ ಇದ್ದು 3 ದಿನಗಳ ಚಿಕಿತ್ಸೆಯಿಂದ ಇದು ಕಡಿಮೆಯಾಗುತ್ತದೆ ಎಂದು ಪಶು ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸಾಕು ನಾಯಿಗಳಲ್ಲಿ ಈ ರೋಗ ಹೆಚ್ಚಾಗಿ ಕಂಡುಬರುವುದಿಲ್ಲ. ಲಕ್ಷಣಗಳು ಕಂಡುಬಂದರೆ ಆ ನಾಯಿಯನ್ನು ಹೆಚ್ಚಾಗಿ ಹತ್ತಿರವಿಟ್ಟುಕೊಳ್ಳುವ ವ್ಯಕ್ತಿಗೆ ತಗಲುವ ಸಾಧ್ಯತೆಗಳು ಇರುತ್ತವೆ. ಈ ಲಕ್ಷಣಗಳನ್ನು ಹೊಂದಿದ ನಾಯಿಗಳು ನೋಡಲು ಅತ್ಯಂತ ಭಯಾನಕರವಾಗಿರುತ್ತವೆ. ಪದೇ ಪದೇ ಮೈ ಜಾಡಿಸುವುದು, ಕಾಲಿನಿಂದ ದೇಹವನ್ನು ಕೆರೆದುಕೊಳ್ಳುವುದು ಮಾಡುತ್ತವೆ. ಇದರಿಂದ ಸಾರ್ವಜನಿಕರು ಆತಂಕಕ್ಕೆ ಈಡಾಗಿದ್ದಾರೆ. ಈ ಲಕ್ಷಣಗಳ ಬಗ್ಗೆ ನಿವೃತ್ತ ಪಶು ವೈದ್ಯಾಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದು, ಇದೊಂದು ಸೋಂಕಾಗಿದ್ದು ಮೇಂಜ್ ಕಾಯಿಲೆಯಾಗಿರುವ ಶಂಕೆ ಇದೆ. ನಗರದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿವೆ. ಮೈಟ್ಸ್ ಎಂಬ ಸೂಕ್ಷ್ಮ ಜೀವಿಗಳಿಂದ ಬರುವ ರೋಗವಾಗಿದೆ. ಈ ರೋಗವನ್ನು ಚಿಕಿತ್ಸೆಯಿಂದ ಕಡಿಮೆ ಮಾಡಬಹುದಾಗಿದೆ ಎಂದು ತಿಳಿಸಿದ್ದಾರೆ. ತಜ್ಞರ ಹಾಗೂ ಪಶು ಇಲಾಖೆ ಅಧಿಕಾರಿಗಳ ಈ ಗೊಂದಲದಿಂದ ಸಾರ್ವಜನಿಕರು ಆತಂಕದಲ್ಲಿ ಇದ್ದು, ಶೀಘ್ರವೇ ಈ ಕಾಯಿಲೆಯ ಕುರಿತು ಅಧಿಕಾರಿಗಳು ಗಮನ ಹರಿಸಬೇಕಾದ ಅಗತ್ಯತೆ ಇದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ನಗರದ ಶ್ರೀರಾಮ ಮಂದಿರದ ಹಳೆ ಬಾವಿ ಸ್ವಚ್ಛಗೊಳಿಸಿದ ದಾರಿದೀಪ ಯುವಕರ ಪಡೆ. ಡಿಸೆಂಬರ್ 14ರಂದು ರವಿವಾರ ಸಂಜೆ ಟ್ಯಾಗೋರ್ ಸ್ಮಾರಕ ಹಳೆ ವಿದ್ಯಾರ್ಥಿಗಳಿಂದ ಟ್ಯಾಗೋರ್ ಉತ್ಸವ, ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ. ವೀರೇಂದ್ರ ಜಾಲ್ದಾರ್.
ನಗರದಲ್ಲಿ ಜೀವಕ್ಕೆ ಅಪಾಯ ತಂದೊಡ್ಡುವ ಕೋನೋಫ್ ಕಾಪ್ಸರ್ ಗಿಡ, ತೆರವಿಗೆ ಮಂಜುನಾಥ್ ಆಗ್ರಹ. ಪರ್ಯಾಯ ರಾಜಕೀಯ ಶಕ್ತಿಗಾಗಿ ಸಿಪಿಐಎಂ ಪಕ್ಷದಿಂದ 21ರಂದು ಬೆಂಗಳೂರಿನಲ್ಲಿ ಜನದನಿ ರ್ಯಾಲಿ, ಕೆಜಿ ವೀರೇಶ್. ಸೊಗಂಕುಂಟ ಗ್ರಾಮದಲ್ಲಿ ಇರುವಂತಹ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ 40 ಗಂಟೆಗಳ ಕಾಲ ಕೌಶಲ್ಯ ತರಬೇತಿ ಕಾರ್ಯಕ್ರಮ. ಮತ್ತು ಬೀದಿ ನಾಯಿಗಳಲ್ಲಿ ಕಾಣಿಸಿಕೊಳ್ಳುತ್ತಿದೆ ಭೀಕರ ಚರ್ಮರೋಗ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.